Hi guys, welcome back to Lavanya Vaibhav YouTube ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಬಿಕಾಸ್ ಒಂದು ಟೈಮ್ ಇರಲಿಲ್ಲ, ಇನ್ನೊಂದು ಕಂಟೆಂಟ್ ಏನೂ ಇರಲಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿದ್ದೀನಿ. ಏನಾದರೂ ಒಂದು ವಿಡಿಯೋ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈವನ್ ಯೂಟ್ಯೂಬಲ್ಲೂ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಒಂದು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಎವ್ರಿ ಡೇ ಒಂದೊಂದು ಶಾರ್ಟ್ ಅಪ್ಲೋಡ್ ಮಾಡೋದಕ್ಕೆ. ಬಟ್ ಸಮ್ ಡೇಸ್ ಮಿಸ್ ಆಗ್ತಿದೆ, ಬಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಶಾರ್ಟಲ್ಲಿ ಮಿನಿ ವ್ಲಾಗ್ಸ್ ಇದೆ ಆ್ಯಂಡ್ ರಿವ್ಯೂ ಇದೆ ಆ್ಯಂಡ್ ಆಲ್ಸೋ ಕಸ್ಟಮೈಸೇಷನ್ ನನಗೆ ನನ್ನ ಮಗಳಿಗೆ ಮಾಡ್ಕೊಳ್ಳೋದು. ಇಟ್ ಕಂಟೈನ್ಸ್ ಎವ್ರಿಥಿಂಗ್, ಶಾಪಿಂಗ್ ಹಾಲ್ ಎಲ್ಲನೂ ಇದೆ. ಸೊ ನನ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನಾನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳೋದಾದರೆ, ಇವತ್ತು ನಾವು ಹೋಗ್ತಾ ಇರೋದು ಕೈಲಾಶಗಿರಿಗೆ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಇತ್ತಲ್ವ ಪ್ಲೇಸು, ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಎಲ್ಲರೂ. ಇದು ವೀಕೆಂಡ್ ಅಲ್ಲ, ವೀಕ್ ಡೇ ಅಲ್ಲೇ ಲೀವ್ ತೊಗೊಂಡಿದ್ದು ನಾನು ನನ್ನ ತಂಗಿ ಇಬ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ತೇಜು ಜಿಮ್ಮು ಅಂತಿದ್ದೆ ನೋಡಿ, ಇದಕ್ಕಿಂತ ಜಿಮ್ಮ ನೋಡು, ಇಲ್ಲೆಲ್ಲ ಕೆತ್ತಬಿಟ್ಟವ್ರಾಗ. ಗಸೆ ಬರ್ತಾ ಇತ್ತು ತೇಜು. ಎಲ್ಲೈತೆ ಮಾವಿನಕಾಯಿ? ಸ್ಟೆಪ್ಸು ನಮ್ಮಮ್ಮ ಫಸ್ಟೇ ಹೋಗ್ಬಿಟ್ಟವ್ರೆ. ನೀನ್ ಇದೆಯಲ್ಲ, ಇಸ್ಕೊಂಡ್ ಬಂದ್ಬಿಡು ಕೂತಿಯಿಂದ. ರಾಯ ಡಾಯ ಬಾಯ್ ರಾಯ. ಸೊ ನಾವು ಹೋಗಿದ್ದ ಪ್ಲೇಸ್ ಬಂದು ಕೈಲಾಶಗಿರಿ ಅಂತ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇತ್ತು, ಅದಕ್ಕೆ ಹೋಗಿದ್ದು. ಸೊ ಫಸ್ಟ್ ನಾನು ರಿವ್ಯೂ ಹೇಳ್ತೀನಿ. ನಾನು ಚಿಕ್ಕಬಳ್ಳಾಪುರದಲ್ಲಿರೋದ್ರಿಂದ ನಂಗೆ ಹಾರ್ಡ್ಲಿ 45 ಮಿನಿಟ್ಸ್ ತೊಗೊಂತು ಅಲ್ಲಿಗೆ ರೀಚ್ ಆಗೋದಕ್ಕೆ ನಮಗೆ. ಆ್ಯಂಡ್ ಅಲ್ಲಿ ಕರೆಕ್ಟಾಗಿ 5 ಮಿನಿಟ್ಸು. ಆ್ಯಂಡ್ ನಾವು ಕೂತ್ಕೊಂಡು ಫೋಟೋ ಗಿಟೋ ತೊಗೊಂಡ್ರೆ ಎಲ್ಲ ಜಾಸ್ತಿ ಆಗುತ್ತೆ, ಬಟ್ 5 ಮಿನಿಟ್ಸಲ್ಲಿ ನಾವೆಲ್ಲ ಕವರ್ ಮಾಡ್ಕೊಬೋದು. ಒಂದು ಇದು ಕಾರ್ವಿಂಗ್ ಏನಿದೆ, ಗಿರಿಜಾ ಕಲ್ಯಾಣ ಅಂತ ಇದೊಂದು. ಇದು ಬಿಟ್ಟರೆ ಒಳಗೆ ವ್ಯೂ ಒಂಥರ ಲೈಟ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದು. ನಾವು ಹೋಗಿದ್ದು ಒಂದು ಫ್ಯೂ ಮಿನಿಟ್ಸ್ಗೆ ಲೈಟ್ಸು ಆಫ್ ಮಾಡಿದ್ರು. ಅದಾದಮೇಲೆ ಒಂದು ಮೆಡಿಟೇಷನ್ ರೂಮ್ ಅಂತ ಇಟ್ಟಿದ್ದಾರೆ, ಅಲ್ಲಿ ಏನೂ ಇಲ್ಲ. ಆ್ಯಂಡ್ ಇನ್ನು 3 ದೇವರುಗಳಿದೆ. ಒಂದು ಗಣೇಶ, ಇನ್ನೊಂದು ಅರ್ಧನಾರೀಶ್ವರ ಅಂತ ಇಟ್ಟಿದ್ದಾರೆ. ಅಂದರೆ ಲಿಂಗದಲ್ಲಿ 4 ಸೈಡ್ಸೂ ಫೇಸ್ ಕಾರ್ವ್ ಆಗಿದೆ. ಆ್ಯಂಡ್ 3ನೇದು ಬಂದು ಅಮ್ಮನವ್ರದ್ದಿದೆ. ಇಷ್ಟೇ ಅಲ್ಲೊಳಗೆ, ಇನ್ನೇನೂ ಇಲ್ಲ. ಮೇ ಬಿ ಈ ಪ್ಲೇಸ್ನ ಮುಂದೆ ಇನ್ನೂ ಇಂಪ್ರೂವ್ ಮಾಡ್ಬೋದೇನೋ. ಆ್ಯಸ್ ಆಫ್ ನಾವು ಇಷ್ಟೇ. ನನ್ನ ಸಜೆಷನ್ ಏನು ಅಂದರೆ, ಓಕೆ ಚಿಕ್ಕಬಳ್ಳಾಪುರದಲ್ಲಿರೋರು ಹೋಗ್ಬೋದು, ಹೋಗ್ತಾ ಬೇರೆ ಪ್ಲೇಸಸ್ಸು ಕವರ್ ಮಾಡ್ಕೊಳ್ಳೋದು ಬೆಸ್ಟು. ಇದೊಂದೇ ಡೆಸ್ಟಿನೇಷನ್ಗೆ ಅಂತ ಹೋಗೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಆ್ಯಸ್ ಆಫ್ ನಾವು. ಇಲ್ಲ ನಿಮಗೆ ಸುಮ್ಮನೆ ಏನೋ ಒಂದು ಟ್ರಾವೆಲ್ ಮಾಡಬೇಕು, ಒಂದು ಸ್ವಲ್ಪ ಈಚೆ ಹೋಗಿ ಬರಬೇಕು, ಮೂಡ್ ಫ್ರೆಶ್ ಮಾಡ್ಕೊಬೇಕು ಅನ್ನೋಂಗಿದ್ರೆ ಮಾತ್ರನೇ ಹೋಗ್ಬೋದು. ಬಟ್ ಇದೊಂದು ಡೆಸ್ಟಿನೇಷನ್, ಆ್ಯಕ್ಚುಲಿ ನಾವು ಇದೊಂದು ಡೆಸ್ಟಿನೇಷನ್ ಅಂತ ಅಂದ್ಕೊಂಡೇ ಹೋಗಿದ್ದು, ಬಟ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇಷ್ಟೇನೆ. ನನಗೆ ನಾವು ಕರೆಕ್ಟಾಗಿ ಒಂದು 5 ಮಿನಿಟ್ಸಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಈಚೆ ಬಂದು ಫೋಟೋಸ್ ತಗೊಂಡು ವಿತಿನ್ 15 ಮಿನಿಟ್ಸಲ್ಲಿ ಇದು ಮುಗ್ದೋಯ್ತು. ಬರ್ತಾ ನಾವಿನ್ನೂ ಯಾವುದಕ್ಕೆ ಹೋಗಿದ್ದು ಅಂತ ಅಂದರೆ ಕೈವಾರಕ್ಕೆ ಹೋಗಿದ್ದು. ಅದು ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಅದನ್ನು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಇಲ್ಲಿ ಮಾತ್ರ ಇಷ್ಟೇನೆ. ಹೋಗಿ ನಾವು ಬರಬೇಕಾದ್ರೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂದ್ಕೊಂಡು ಇದು ಮಾಡಬೇಕಾದ್ರೆ ಅಮ್ಮ ಹೇಳಿದ್ದು ಇಲ್ಲಿಂದ ಹತ್ರನೇ ಇದೆ ಅಂತ ಅಂದ್ಬಿಟ್ಟು. ಸೊ ದೂರದಿಂದ ಬರೋರು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಕೈವಾರ, ಹಿಂಗೆ ನಿಯರೆಸ್ಟ್ ಪ್ಲೇಸಸ್ನ ಇಟ್ಕೊಂಡು ಮಾಡ್ಕೊಬೋದು. ಬಟ್ ಚಿಕ್ಕಬಳ್ಳಾಪುರದಲ್ಲಿರೋರು ಒಂದು ರೈಡ್ ಥರ ಹೋಗಿ ನೋಡ್ಕೊಂಬರ್ಬೋದು. ಇಲ್ಲಿ ನನ್ನ ಮಗಳು ಕಾಲ ಹತ್ರ ಹೋಗಿ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ನನ್ನ ತಂಗಿಗೆ. ಕೈವಾರ 15 ನಿಮಿಷ ಅಂತ ಅಲ್ಲಿ ತೋರಿಸ್ತಾ ಐತೆ. 6.4 ಸಂದೀಪ. ಇದ್ ನೋಡಿದ್ದು, ಇಲ್ಲಿ ನೋಡಿದ್ನಿ ಹಿಂಗ್ ಕೂತೈತೆ. ಏನ್ರಯ್ಯ ಫೋನ್ ಬರ್ತಾಯ್ತಮ್ಮ, ಫೋನ್ ಬರ್ತಾಯ್ತಮ್ಮ. ಹಂಗಾರಿ ಏನ್ ಕೆಲ್ಸ ಮಾಡ್ತಾಳೆ ರಾಯ? ಅದ್ ಕಾಲ್ ಹಾಕೊಳ್ಳೋ ಚಪ್ಪಲಿ. ಏ ಟಗರು ಬಿರಿಯಾನಿ ಸಂದೀಪ ನೋಡ, ಯಾವ ದಮ್ ಬಿರಿಯಾನಿ ಬೇಡ, ಟಗರು ಬಿರಿಯಾನಿ ಹೋಗೋಣ. ನಾನ್ ವೆಜ್ ತಿಂದ್ರೇನೆ ಸಮಾಧಾನ ಕರೆಯಲ್ಲ. ಸಂದೀಪ ಫ್ರಿಜ್ ಅಲ್ಲಿ ಐತೆ ನಡಿ, ಬಿರಿಯಾನಿ ಬಿಸಿ ಮಾಡ್ಕೊಡ್ತೈತಮ್ಮ.
ಹಲೋ ಬಂಗಾರಿ, ನೀನ್ ಚೀಚಿ ತಿಂತ್ಯಾ? ನೀನ್ ಚೀಚಿ ತಿಂತೀನಿ ಅನ್ನು, ನಾನ್ ಕರ್ಕೊಂಡ್ ಹೋಗ್ತೀನಿ. ತಿಂತ್ಯಾ? ನಾವೆಲ್ಲ ಹೋದ್ರೆ ಎಷ್ಟೊತ್ತದು ಅದೇ ಮಟನ್ ಸಂದೀಪ ಮಾಡ್ಬಿಟ್ರೆ ನಿಮ್ಮ ಅಪ್ಪ ಖುಷಿ ಆಗುತ್ತೆ. ಸಂದೀಪ ಕೆಜಿ ಮಟನ್ ತರ್ಸ್ಕೊ, ಅದ್ ಯಾರು ತರ್ತಾರ? ನನ್ ಮಗಳ ಕೈಲಿ ರಾಜ್ದಮ್ ಬಿರಿಯಾನಿ ಹೂ ಅನ್ಸು, ನಾನ್ ಕರ್ಕೊಂಡ್ ಹೋಯ್ತೀನಿ. ಏಯ್ ಅಂದಿದ್ ನನ್ ಮಗಳು. ಅದೇನ್ ಬಸ್ಸೇನೋ ಉದಯ ರಂಗನ? ಏನ್ ಬಸ್ ಅದು? ಲಾರಿ ಲಾರಿ ಬಸ್. ಮಧ್ಯದೊಳಗೆ ಅವಳ ಇನ್ನರ್ ಫೀಲಿಂಗ್ ಏನು ಅಂದ್ರೆ, ಅಜ್ಜಿ ನಿನ್ ಬಾಯಿ ಮುಚ್ಚು. ಏನಿಲ್ಲ. ಯಾವ್ದು ಬೇಕು ಮಗ ನಿನಗೆ? ಅಲ್ಲ, ಬೇಬಿ ಶಕ್ ಟು ಡು ಆಡ್ತಾಳೆ ನೋಡ್ಕೊ. ಬೇಬಿ ಶಕ್ ಟು ಡು, ಬೇಬಿ ಶಕ್ ಟು ಡು, ಬೇಬಿ ಶಕ್ ಟು ಡು, ಬೇಬಿ ಶಕ್. ಯಾವ ಕೋತಿಗಳು ಇಲ್ಲಿ ಆಡ್ತಾರೆ ನೋಡ್ತಾನೆ ಅವಳೆ. ಆಡ್ಮನೆ ಏನೋ ದೇವಸ್ಥಾನನ ಏನೋ ಅದು. ಸಗಾಗಿತ್ತಲ್ಲ ಇವರ ಎಂಟ್ರಿ. ಇಳಿಬೇಕು ಇವ್ರು. ಇಲ್ಲೂ ಲಕ್ಷಾಧಿ ಕೊಟ್ಟು ನೋಡು. ಬಿಡೋಣ. ಬಾಯಿ ಅಂದಿದ್ದಕ್ಕೆ ಹಂಗಿರ್ತಾರೆ. ಬಾಯ್ ಮಾಡ್ಬಿಡುದು. ಅಲ್ಲೆಲ್ಲ ಹಾಕೊಂಡ್ ಹೋಗ್ತಾವ್ರಲ್ಲ, ಬಿಸಿಲಲ್ವಾ ಬಾ. ನಿನ್ ಬೆಳ್ಳಿದಿದ್ದು ಕೊನೆಗೂ ಹಾಕೊಳ್ಳಿಲ್ಲಲ್ಲ. ನಿಂಗ್ ವಾಲಿಬಾಲ್ ಆಡಕ್ಕಂಟ ಚೈನ್ ಅಲ್ಲ. ನೋಡಲ್ ಮೆಡಿಟೇಷನ್ ರೂಮು. ಮಾ ನೋಡಿ, ಈಗ್ಲೂ ಮದ್ವೆ ಅಲ್ಲಿ ನಡೀತಾ ಇತ್ತು ನೋಡು. ಬಿಸ್ಲಿರೋಣ ಇಲ್ಲಿ ಬಿಡ್ತೀವಿ. ಬಾ ಬಾ. ಇಬ್ಳಿಗೂ ನನ್ಗೂ ಲವ್. ಅಲ್ವಾ ಬಂಗಾರಿ? ನೀವೆಲ್ಲ ಅಷ್ಟು ಫೋನ್ ತೋರ್ಸಿದ್ರು ಅವಳು ನಿಮ್ಮ ಹತ್ರ ಬಂದಿಲ್ಲ. ನನ್ನ ಹತ್ರ ಬಂದವಳೆ ಅಂದ್ರೆ ಇನ್ನೆಷ್ಟು ಡೀಪ್ ಕನೆಕ್ಷನ್ ಇದೆ ಅಮ್ಮ ಮಗಳಿಗೆ. ಹ್ಞೂಮ್ಮ ಅಮ್ಮ ಅಮ್ಮ ಮಾ ಚಿಕ್ಕೇನು ಹೆಂಗ್ ನಡೀತಾಳೆ ನೋಡೋರ ಅಪ್ಪನ ಕಾಲು ಇಟ್ಕೊಂಡ್ಬಿಟ್ಟವಳೆ. ಚೆನ್ನಾಯ್ತಲ್ಲ ಸರಿ. ಮಾಡ್ಕೊಳ್ಳಿ ಅಕ್ಕ. ಇಲ್ಲ ಇವಾಗ ನಮ್ಮ ಅಮ್ಮನೂ ಚಿಕ್ಕಮ್ಮ ಬರ್ತಾರೆ. ಅವ್ರ ಆಮೇಲೆ ಬಂದು 150 ರೂಪಾಯಿ ಯಾರನ್ನ ಹಾಕ್ಸ್ಕೊತಾರ ಅಂದ್ರೆ 500 1000